ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಈಗ ನಾವು ಲಾಸ್ಟ್ ವಿಡಿಯೋ ಸೆಷನಲ್ಲಿ ಪಾರ್ಟ್ 1 ಅಂತ ಕವರ್ ಮಾಡ್ಕೊಂಡಿದ್ವಿ. ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್ ಹಾಗೂ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಪಾರ್ಟ್ 1 ಅಂತ ನಾವು ಮಾಡ್ಕೊಂಡಿದ್ವಿ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಕೆಲಸ ಪಾರ್ಟ್ 2 ಅನ್ನು ಮಾಡುವಂಥದ್ದು. ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2023-24 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈಗ ಆಲ್ರೆಡಿ 1, 2, 3 ನೋಡಿದ್ದೀವಿ. ಈಗ 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಬರುವಂತಹ ಏನು ಕ್ವಶನ್ಸ್ ಅವಲ್ಲ ಸ್ನೇಹಿತರೆ, ಇವುಗಳನ್ನು ನೀವು ಸ್ಟಡಿ ಮಾಡಿದರೆ ನಿಮಗದು ಸಾಕಾಗಿ ಹೋಗ್ತದೆ. ಇಷ್ಟೇ ಮಲ್ಟಿಪಲ್ ಚಾಯ್ಸ್, ಇಷ್ಟೇ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಇಷ್ಟೇ ಮ್ಯಾಚ್ ದಿ ಫಾಲೋಯಿಂಗ್ ಮಾಡ್ಕೊಂಡು ಹೋದ್ರೂ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಈಗ ಮೊದಲನೇ ಕ್ವಶನ್ನ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಕ್ವಶನ್ ಅದ. ನಿರ್ವಹಣೆಯಲ್ಲಿ 5 ಕಾರ್ಯಗಳು: ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಸೊ ಇಲ್ಲಿ ಯೋಜಿಸುವಿಕೆ ಅದ, ಸಹಕಾರ ಅದ, ಸಿಬ್ಬಂದಿ ನಿರ್ವಹಣೆ ಅದ, ನಿಯಂತ್ರಿಸುವಿಕೆ ಅದ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗ್ತದಪ್ಪ ಅಂದರೆ ಸಹಕಾರ. ಬಿಕಾಸ್ ಉಳಿದಂತಹ 3 ಆಪ್ಷನ್ಸ್ ನಿರ್ವಹಣೆಯ ಕಾರ್ಯ, ಸಹಕಾರ ನಿರ್ವಹಣೆಯ ಕಾರ್ಯ ಅಲ್ಲ. ಓಕೆ, ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂದರೆ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಸಾರ್ವತ್ರಿಕ, ನಮನೀಯ, ಸಂಪೂರ್ಣ ಹಾಗೂ ವರ್ತನಾಶೀಲ. ಇದು ಕೂಡ ರಿಪೀಟ್ ಆಗಿರುವಂಥ ಕ್ವಶನ್. ಲಾಸ್ಟ್ ಮಾಡಲ್ ಕ್ವಶನ್ ಪೇಪರಲ್ಲಿ ನೋಡಿದ್ವಿ. ಈ ಕ್ವಶನ್ ಕೂಡ ನಮಗೆ ಕಾಣ್ತಾ ಇತ್ತು. ಇಲ್ಲಿ ನಿರ್ವಹಣೆಯ ತತ್ವಗಳು ಏನಪ್ಪ ಅಂದರೆ ಸಂಪೂರ್ಣವಾಗಿರುವುದಿಲ್ಲ ಅಂತ ಆನ್ಸರ್ ಆಗ್ತದೆ. ಅವು ಸಾರ್ವತ್ರಿಕನೂ ಹೌದು, ನಮನೀಯನೂ ಹೌದು ಹಾಗೂ ವರ್ತನಾಶೀಲ ಕೂಡ ಹೌದು. ಮೂರನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆಯ ವಿಧ? ಇಲ್ಲಿ ಯೋಜನೆಯ ವಿಧ ಯಾವುದು? ಆನ್ಸರ್ ಕ್ವಶನ್ದಾಗನದ ಯೋಜನೆಯ ವಿಧ ಅಂತ ಕೇಳಾಕತ್ತಾರೆ. ಯೋಜನೆ ಅಲ್ಲಿ 4 ಆಪ್ಷನ್ಗಳಲ್ಲಿ ಒಂದೇ ಆಪ್ಷನ್ ಒಳಗಡೆ ನಮಗೆ ಯೋಜನೆ ಕಾಣ್ತಾ ಇದೆ. ಕರೆಕ್ಟಾ? 4ನೇ ಆಪ್ಷನ್ಗಳಲ್ಲಿ ಯೋಜನೆ ಕಾಣ್ತಾ ಇಲ್ಲ. ಇದು ಬೇರೆ, ಇದು ನಿಯೋಜನೆ ಅಂತದ. ನಮಗೆ ಕಾಣ್ತಾರೋ ಆಪ್ಷನ್ ಒಂದೇ, ಅದು ಏಕ ಬಳಕೆ ಯೋಜನೆ. ಸೊ ಇದು ವೆರಿ ಸಿಂಪಲ್ ಕ್ವಶನ್. ಇಲ್ಲಿ ಆನ್ಸರ್ ಯಾವುದಾಗ್ತದಪ್ಪ ಅಂದರೆ ಏಕ ಬಳಕೆ ಯೋಜನೆ ನಿಮ್ಮ ಆನ್ಸರ್ ಆಗ್ತದೆ. ಕಮಿಂಗ್ ಟು ಕ್ವಶನ್ ನಂಬರ್ 4, ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆ ಅಂಶ? ಇದು ಕೂಡ ಹಾಗೇನು ರಿಪೀಟ್ ಆಗಿರುವಂಥ ಕ್ವಶನ್. ಪ್ರತಿನಿಯೋಜನೆಯಲ್ಲಿ 3 ಮೂಲಾಂಶಗಳು: ಅಧಿಕಾರ, ಉತ್ತರದಾಯಿತ್ವ, ಜವಾಬ್ದಾರಿ. ಸೊ ಇಲ್ಲಿ ಅಧಿಕಾರ, ಪ್ರತಿನಿಯೋಜನೆ ಅಂಶ ಅಂತ ಕೇಳಕತ್ತಾರೆ ಅವರು. ಸೊ ಇಲ್ಲಿ ಯಾವುದದ? ಅಧಿಕಾರ ಅದ. ಸೊ ಅಧಿಕಾರ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಸ್ನೇಹಿತರೆ, ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರ್ಬೋದು, ಇಲ್ಲೇ ಕ್ವಶನ್ಸ್ ಅದೇ ರಿಪೀಟ್ ಆಗ್ತಾ ಇದೆ. ಆ 5 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ತೆಗೆದುಕೊಂಡಾಗ ಅವೇ ಕ್ವಶನ್ಸ್ ಪದೇ ಪದೇ ರಿಪೀಟ್ ಆಗ್ತಾ ಇದೆ. 100% ಇದನ್ನೇ ಓದ್ರಿ, ಇದೇ ಬರ್ತದೆ ಎಕ್ಸಾಮ್ಗೆ. ಇದನ್ನು ಬಿಟ್ಟು ಬೇರೆ ಏನೂ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಓದುವಂಥ ಅವಶ್ಯಕತೆ ಇಲ್ಲ. ಇಷ್ಟನ್ನು ಓದ್ಕೊಂಡು ಹೋದರೆ ನಿಮಗೆ ಸಾಕಾಗಿ ಹೋಗ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ 5ನೇ ಕ್ವಶನ್, ಅತಿ ಅಗ್ಗದ ಹಣಕಾಸಿನ ಮೂಲ ಅಂತ ಕರಿತೀವಿ. ಅತಿ ಅಗ್ಗದ ಹಣಕಾಸಿನ ಮೂಲವು ಡ್ಯಾಶ್ ಆಗಿದೆ. ಇಲ್ಲಿ ಅತಿ ಅಗ್ಗದ ಹಣಕಾಸಿನ ಮೂಲ ಯಾವುದಪ್ಪ ಅಂದರೆ ಸಾಲಪತ್ರಗಳು, ಪ್ರಾಶಸ್ತ್ಯದ ಷೇರುಗಳು, ಸಾಮಾನ್ಯ ಷೇರು ಬಂಡವಾಳ, ಉಳಿಸಿಕೊಂಡ ಗಳಿಕೆ. ಈ ಕ್ವಶನಿನ ಅರ್ಥ ಹೇಳ್ತೀನಿ. ಅತಿ ಅಗ್ಗ ಅಂದರೆ ಕಡಿಮೆ ಬೆಲೆ, ಚೀಪ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಕಡಿಮೆ ಬೆಲೆಗೆ ಎಲ್ಲಿಂದ ನಾವು ಹಣಕಾಸನ್ನು ತರಬಹುದು? ಕಡಿಮೆ ಬಡ್ಡಿ ದರದಲ್ಲಿ ಎಲ್ಲಿಂದ ಹಣವನ್ನು ತರಬಹುದು? ಸಾಲ ಪತ್ರಗಳಿಗೆ ನೀವು ಹಣವನ್ನು ಕೊಡಬೇಕು, ಅವರಿಗೆ ನಾವು ಬಡ್ಡಿಯನ್ನು ಕೊಡಬೇಕಾಗ್ತದೆ. ಪ್ರಾಶಸ್ತ್ಯದ ಷೇರುದಾರರಿಗೆ ನೀವು ಲಾಭಾಂಶವನ್ನು ಕೊಡಬೇಕು. ಸಾಮಾನ್ಯ ಷೇರು ಬಂಡವಾಳ ಅವರಿಗೂ ಕೂಡ ನೀವು ಲಾಭಾಂಶವನ್ನು ಕೊಡಬೇಕಾಗ್ತದೆ. ಉಳಿಸಿಕೊಂಡ ಗಳಿಕೆ ಅಂದರೆ ನಿಮ್ಮ ಸಂಸ್ಥೆಯಲ್ಲೇ ಉಳಿಸಿಕೊಂಡಿರುವಂತಹ ಹಣ ಆಗಿರ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಉಳಿಸಿಕೊಂಡ ಗಳಿಕೆಗಳು. ಬಿಕಾಸ್ ಇದು ನೀವು ಎವ್ರಿ ಇಯರ್ ಏನು ನಿಮಗೆ ಲಾಭ ಬರ್ತಾ ಇದೆ, ಆ ಲಾಭದ ಒಂದು ಭಾಗವನ್ನು ತೆಗೆದಿಟ್ಕೊಂಡು ಹೋಗ್ತಾ ಇದ್ದೀರಿ, ಅದನ್ನೇ ನೀವು ಮರು ಹೂಡಿಕೆ ಮಾಡ್ತಾ ಇದ್ದೀರಿ. ಅಲ್ಲಿ ಯಾರಿಗೂ ಬಡ್ಡಿ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಉಳಿದಂಥ 3 ಆಪ್ಷನ್ಸ್ಗಳಲ್ಲಿ ನೀವು ಹಣವನ್ನು ಬಡ್ಡಿ ಅಥವಾ ಲಾಭಾಂಶದ ರೂಪದಲ್ಲಿ ಕೊಡಲೇಬೇಕಾಗ್ತದೆ. ಹಾಗಾಗಿ ಸರಿಯಾದ ಉತ್ತರ ಉಳಿಸಿಕೊಂಡ ಗಳಿಕೆಗಳು. ನೆಕ್ಸ್ಟ್ ಈಗ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರುವ 6ನೇ ಕ್ವಶನ್, ಸಾಮಾನ್ಯ ನಿರ್ವಹಣೆಯ ಪಿತಾಮಹ. ವೆರಿ ಸಿಂಪಲ್. ಯಾರು ಇದು? ಫಿಲ್ ಇನ್ ದ ಬ್ಲಾಂಕ್ಸ್ ನೀವು ಆಪ್ಷನ್ ಇಲ್ಲದೆ ಹೇಳ್ಬೋದು, ಹೆನ್ರಿ ಫಿಯೋಲ್ ರವರು. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ FW ಟೇಲರ್, ಆದರೆ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಹೆನ್ರಿ ಫಿಯೋಲ್ ರವರು ಆಗಿರ್ತಾರೆ. ಕ್ವಶನ್ ನಂಬರ್ 7, ಡ್ಯಾಶ್ ಸಾಮಾನ್ಯ ಹೇಳಿಕೆಗಳಾಗಿದ್ದು ಯೋಚಿಸಲು ಮಾರ್ಗದರ್ಶನ ನೀಡುತ್ತವೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನೀತಿಗಳು. ನೀತಿ ಅನ್ನೋದು ಏನಾಗಿರ್ತದೆ? ಅವು ಸಾಮಾನ್ಯ ಹೇಳಿಕೆ. ಸಾಮಾನ್ಯವಾಗಿ ನೀತಿ ಅನ್ನೋದು ಎಲ್ಲರಿಗೂ ಕೂಡ ಒಂದೇ. ಈಗ ಪ್ರಾಮಾಣಿಕವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅನ್ನೋದು ಒಂದು ನೀತಿ. ಅದು ಸಾಮಾನ್ಯ, ಬಿಕಾಸ್ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿರಬೇಕು. ಅದು ಸಾಮಾನ್ಯ ಹೇಳಿಕೆ. ಅದು ಏನಾಗ್ತದಪ್ಪ ಅಂದರೆ ಆ ಒಂದು ನೀತಿ ನಾವೇನು ರಚನೆ ಮಾಡಿರ್ತೀವಿ, ನಮ್ಮ ಮುಂದೆ ಯೋಜನೆ ಮಾಡಲಿಕ್ಕೆ ಅದು ಅವಕಾಶ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ನೀತಿ. ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ ಬರೋದಾದರೆ, ಆಯ್ಕೆಯ ಹಂತದಲ್ಲಿ ಡ್ಯಾಶ್ ಒಬ್ಬ ವ್ಯಕ್ತಿ ಸರ್ವೋತ್ಮುಖ ಬೆಳವಣಿಗೆ ಆಗಿದೆ. ಒಬ್ಬ ವ್ಯಕ್ತಿ
ಸಂಪೂರ್ಣವಾಗಿ ಸರ್ವೋತ್ಮುಖನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಅದು ಅಭಿವೃದ್ಧಿ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಅಭಿವೃದ್ಧಿ. ವೆರಿ ಸಿಂಪಲ್ ಕ್ವಶನ್ಸ್ ಇವೆಲ್ಲ. ಆಯ್ಕೆ ಹಂತದಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದಾಗ ಅದು ಅಭಿವೃದ್ಧಿ ಹೊಂದಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಬೆಳವಣಿಗೆ ಅಂತ ಕರಿತೀವಿ. ಅದಾದ ನಂತರ 9ನೇ ಕ್ವಶನ್, ಇದು ಡ್ಯಾಶ್, ಇದು ಸ್ಥಿರಾಸ್ತಿಯಾಗಿದೆ. ಯಾವುದು ಸ್ಥಿರ ಆಸ್ತಿ? ಫಿಕ್ಸ್ಡ್ ಅಸೆಟ್. ಯಾವುದು ಫಿಕ್ಸ್ಡ್ ಅಸೆಟ್? ಅಲ್ಲಿರೋದು ಒಂದೇ ಅದ, ಯಾವುದಪ್ಪ ಅಂದರೆ ಕಟ್ಟಡ. ಕಟ್ಟಡ ಅನ್ನೋದು ನಿಮ್ಮ ಸ್ಥಿರಾಸ್ತಿಯ ಒಂದು ಉದಾಹರಣೆ ಆಗ್ತದೆ. 10ನೇ ಕ್ವಶನ್, ಮಾರಾಟ ಪ್ರಕ್ರಿಯಾ ಮೂಲಾಂಶ. ಈ ಉಳಿದಂಥ ಆಪ್ಷನ್ಸ್ ಯಾವ ಉಳ್ದ ನೋಡ್ರಿ. ಸ್ಥಳ ಉಳಿದದ, ನೀತಿಗಳು ಆಯಿತು, ಅಭಿವೃದ್ಧಿ ಆಯಿತು, ಕಟ್ಟಡ ಆಯಿತು, ಹೆನ್ರಿ ಫ್ಯೂಲ್ ಆಯಿತು, ಮಾರಾಟ ಪ್ರಕ್ರಿಯೆ ಉಳಿದದ. ಸೊ ಮಾರಾಟ ಪ್ರಕ್ರಿಯೆ ಮತ್ತು ಸ್ಥಳ ಎರಡರಲ್ಲಿ ಒಂದಾಗಬೇಕು. ಮಾರಾಟ ಪ್ರಕ್ರಿಯಾ ಮೂಲಾಂಶ ಯಾವುದಾಗ್ತದಪ್ಪ ಅಂದರೆ ಸ್ಥಳ. ನಿಮಗೆ ಭಾಳಷ್ಟು ಸಲ ಹೇಳಿದ್ದೀನಿ, 4 Pಗಳು ಬರ್ತಾವ್ರಿ. ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್ ಅಂತ ಕರಿತೀವಿ. ಬೆಲೆ, ಉತ್ಪನ್ನ, ಸ್ಥಳ, ಪ್ರವರ್ತನೆ ಅಂತ ಕರಿತೀವಿ. ಇದು ಮಾರಾಟ ಪ್ರಕ್ರಿಯೆಯಲ್ಲಿ ಬರುವಂತಹ ಒಂದು ಮೂಲಾಂಶಗಳು. ಅರ್ಥ ಆಯ್ತಾ? ಓಕೆ, ಕಮಿಂಗ್ ಟು ನೆಕ್ಸ್ಟ್. ಹೊಂದಿಸಿ ಬರೆಯಿರಿ ಅಂತದ. ವ್ಯವಹಾರ ಪರಿಸರ. ಪಾಯಿಂಟ್ ನಂಬರ್ 1 ಏನದ? ವ್ಯವಹಾರ ಪರಿಸರ. ವ್ಯವಹಾರ ಪರಿಸರ ಇಲ್ಲಿ ಆನ್ಸರ್ ಯಾವುದಾಗ್ತದೆ? ಬಾಹ್ಯ ಶಕ್ತಿಗಳ ಸಮಷ್ಟಿ. ಅದು ಬಾಹ್ಯ ಶಕ್ತಿಗಳ ಸಮಷ್ಟಿ, ಇದು ಲಕ್ಷಣ ಆಗಿರ್ತದೆ. ಫಸ್ಟ್ ಪಾಯಿಂಟ್ ಇದು ಅದ. ವ್ಯವಹಾರ ಪರಿಸರ ಲಕ್ಷಣಗಳನ್ನು ಓದಬೇಕು ನೀವು. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅದು. ಅದಾದ ನಂತರ ಅನೌಪಚಾರಿಕ ಸಂವಹನ. ಅನೌಪಚಾರಿಕ ಸಂವಹನಕ್ಕೆ ಮತ್ತೊಂದು ಹೆಸರು ದ್ರಾಕ್ಷಿ ಬಳ್ಳಿ ಸಂವಹನ ಅಂತ ಕರಿತೀವಿ. ದ್ರಾಕ್ಷಿ ಬಳ್ಳಿ ಅಂದರೆ ಅದು ಸುಳ್ಳು ಸುದ್ದಿಯನ್ನು ಹರಡಿಸ್ಕೊಂತ ಹೋಗುವಂಥದ್ದು, ಒಬ್ಬರಿಂದ ಒಬ್ಬರಿಗೆ ಹರಡ್ಕೊಂತ ಹೋಗುವಂತಹ ಒಂದು ಸಂವಹನಕ್ಕೆ ನಾವು ದ್ರಾಕ್ಷಿ ಬಳ್ಳಿ ಅಂತ ಕರಿತೀವಿ. ಅದಕ್ಕೆ ಮತ್ತೊಂದು ಹೆಸರು ಅನೌಪಚಾರಿಕ ಸಂವಹನ. ಅದಾದ ನಂತರ ಆವರಣ ನೇಮಕಾತಿ. ಈಗ ಆವರಣ ನೇಮಕಾತಿ ಅನ್ನೋದೇನು? ಅದು ಬಾಹ್ಯ ಮೂಲದ ಒಂದು ನೇಮಕಾತಿ ಆಗಿರ್ತದೆ. ಯಾವುದು? ಬಾಹ್ಯ ಮೂಲ, ಹೊರಗಡೆಯಿಂದ ಆಯ್ಕೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳನ್ನು ನಾವು ಬಾಹ್ಯ ಮೂಲಗಳು ಅಂತ ಕರಿತೀವಿ. ಅದಾದ ನಂತರ ನಾಯಕತ್ವ. ಈಗ ನಾಯಕತ್ವ ಅಂದಾಗ ಏನಾಗಿರಬೇಕು? ನಿರ್ದೇಶಿಸುವಿಕೆಯ ಮೂಲಾಂಶ ಆಗ್ತದೆ. ಭಾಳಷ್ಟು ಸಲ ಇದನ್ನು ಕೂಡ ಹೇಳಿದ್ದೀವಿ. ನಿರ್ದೇಶಿಸುವಿಕೆಯಲ್ಲಿ 3-4 ಮೂಲಾಂಶಗಳು: ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ, ಸಂವಹನ. ಸೊ ನಾಯಕತ್ವ ನಿರ್ದೇಶಿಸುವಿಕೆ ಮೂಲಾಂಶ ಆಗ್ತದೆ. ಇನ್ನು 5ನೇದು ಲಾಸ್ಟ್ ಆಪ್ಷನ್ ಮುದ್ರೆ. ಮುದ್ರೆ ಯಾವುದಕ್ಕೆ ಸೂಟ್ ಆಗ್ತದೆ ಅಂದರೆ ಹೇಳ್ತಿದ್ದಾಗ್ರೆ, ಮುದ್ರೆ ಅಂದರೆ ಏನು? ನಮ್ಮ ಉತ್ಪನ್ನವನ್ನು ಬೇರೊಂದು ಉತ್ಪನ್ನದೊಂದಿಗೆ ಪ್ರತ್ಯೇಕಿಸುವ ಸಲುವಾಗಿ ಬಳಸಲಾಗುವಂತಹ ಒಂದು ಶಬ್ದ ಅಥವಾ ಚಿಹ್ನೆ ಅಂತ ಕರಿತೀವಿ. ಇಲ್ಲಿ ಯಾವ ವರ್ಡ್ ಇಂಪಾರ್ಟೆಂಟ್? ಪ್ರತ್ಯೇಕ. ಸೊ ಮುದ್ರೆ ಪ್ರತ್ಯೇಕ ಇಲ್ಲದ ನೋಡ್ರಿ. ಯಾವುದು? ಉತ್ಪನ್ನಗಳನ್ನು ಪ್ರತ್ಯೇಕಿಸುತ್ತದೆ. ಸೊ ಇದು ಮ್ಯಾಚ್ ದಿ ಫಾಲೋವಿಂಗ್ ಆಗಿರ್ತದೆ. ಇದನ್ನು ಓದ್ಕೊಳ್ಬೇಕು. ಕಮಿಂಗ್ ಟು ನೆಕ್ಸ್ಟ್. 1 ವಾಕ್ಯಗಳಲ್ಲಿ ಬರೆಯಿರಿ. ದಕ್ಷತೆ ಎಂದರೇನು? ಕೊಟ್ಟಿರೋ ಕೆಲಸವನ್ನು ಕನಿಷ್ಠ ವೆಚ್ಚ ಮತ್ತು ಕನಿಷ್ಠ ಸಮಯದಲ್ಲಿ ಮುಗಿಸ್ಕೊಳ್ಳೋದಕ್ಕೆ ನಾವು ದಕ್ಷತೆ ಅಂತ ಕರಿತೀವಿ. ವೆರಿ ಸಿಂಪಲ್. ಪ್ರತಿನಿಯೋಜನೆ ಎಂದರೇನು? ಅಧಿಕಾರವನ್ನು ಹಂಚಿಕೆ ಮಾಡುವುದಾಗಿರಬಹುದು. ಕೊಟ್ಟಂತಹ ಕೆಲಸಗಳನ್ನು ಬೇರೆಯವರ, ನಮ್ಮ ಅಧೀನ ಅಧಿಕಾರಿಗಳಿಗೆ, ನಮ್ಮ ಕೆಳ ಹಂತದಲ್ಲಿ ಬರುವಂತಹ ವ್ಯವಸ್ಥಾಪಕರಿಗೆ ನಮ್ಮ ಕೆಲಸವನ್ನು ನಾವೇನು ಮಾಡ್ತೀವಿ? ಆಯೋಜಿಸುವುದಕ್ಕೆ ನಾವು ಪ್ರತಿನಿಯೋಜನೆ ಅಂತ ಕರಿತೀವಿ. ಚರಾಸ್ತಿಗೆ ಒಂದು ಉದಾಹರಣೆ. ಚರಾಸ್ತಿ ಅಂದರೆ ಕರೆಂಟ್ ಅಸೆಟ್ಸ್. ವೆರಿ ಸಿಂಪಲ್. ಕರೆಂಟ್ ಅಸೆಟ್ ಯಾವುದಪ್ಪ ಅಂದರೆ ನಗದು, ಕ್ಯಾಶ್. ನಗದು ನಿಮ್ಮ ಚರಾಸ್ತಿ ಆಗ್ತದೆ. ಯಾವುದಾದ್ರೂ ಒಂದು ವಿತರಣಾ ಮಾರ್ಗ, ಭೌತಿಕ ವಿತರಣೆ ಅದ, ಅಂಚೆ ಆದೇಶ ಗ್ರಹಗಳ ಮೂಲಕ ನೀವು ವಿತರಣೆ ಮಾಡಬಹುದು. ಈ ರೀತಿ ವಿತರಣಾ ಮಾರ್ಗವನ್ನು ಬರಿಬೇಕು. ಗ್ರಾಹಕ ಅಥವಾ ಬಳಕೆದಾರರ ರಕ್ಷಣಾ ಕಾಯ್ದೆ ಯಾವ ವರ್ಷ? ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್. 1986ರಲ್ಲಿ ಬಂದಂತಹ ಒಂದು ಇದು ಕಾಯ್ದೆ ಆಗಿರ್ತದೆ. ಅರ್ಥ ಆಯ್ತಾ? ಸೊ ಕಮಿಂಗ್ ಟು ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ಗೆ ಬರ್ತೀನಿ ನಾನೀಗ. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಯಾವುದಪ್ಪ ಅಂದರೆ ಮಾಡಲ್ ಕ್ವಶನ್ ಪೇಪರ್ 5. ಸೊ 5ಗೆ ಬರೋದಾದರೆ ಮಲ್ಟಿಪಲ್ ಚಾಯ್ಸಿಂದ ಸ್ಟಾರ್ಟ್ ಮಾಡುವ. ಈ ಕೆಳಗಿನವುಗಳಲ್ಲಿ ಯಾವುದೂ ನಿರ್ವಹಣೆಯ ಕಾರ್ಯವಲ್ಲ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 23-24 5ನೇದು. ಅಗೇನ್ ಇಲ್ಲಿ ಕೂಡ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಯಾವುದು ನಿರ್ವಹಣೆಯ ಕಾರ್ಯವಲ್ಲ? ಇಲ್ಲಿ ಸಹಕಾರ ನಿಮ್ಮ ಆನ್ಸರ್ ಆಗಿರ್ತದೆ. ಯಾವುದು? ಸಹಕಾರ. ಬಿಕಾಸ್ ಯೋಜಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿಯಂತ್ರಿಸುವಿಕೆ, ನಿರ್ವಹಣೆ ಕಾರ್ಯ. ನೋಡ್ರಿ, ನಾವು ಈ 3 ಕ್ವಶನ್ ಪೇಪರ್ ಮಾಡಿದ್ವಿ. ಆ 3 ಕ್ವಶನ್ ಪೇಪರ್ ನೋಡಿದಾಗ ಅವ ಅಗೇನ್ ಸೇಮ್ ಕ್ವಶನ್ಸ್ 4-5ರಲ್ಲಿ ಬರ್ತಾ ಇದೆ. 2ನೇದು, ಶ್ರಮ ವಿಭಜನೆ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಶ್ರಮ ವಿಭಜನೆ ಅರ್ಥವನ್ನು ಹೇಳುವಂಥ ವಾಕ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೆಲಸಗಳನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು, ಶ್ರಮವನ್ನು ವಿಭಜಿಸುವುದು, ಹುದ್ದೆಗಳ ನಡುವೆ ಸಂಪನ್ಮೂಲಗಳನ್ನು ವಿಭಜಿಸುವುದು, ವೈಶಿಷ್ಟ್ಯತೆಗೆ ದಾರಿ ಮಾಡಿಕೊಡುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೆಲಸಗಳನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು. ಕೆಲಸಗಳನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದಕ್ಕೆ ನಾವು ಶ್ರಮ ವಿಭಜನೆ ಅಂತ ಕರಿತೀವಿ. ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕೆಳಗಿನ ಯಾವುದು ಏಕ ಬಳಕೆ ಯೋಜನೆಗೆ ಉದಾಹರಣೆ?
ಏಕಬಳಕೆ ಯೋಜನೆಗೆ ಯಾವುದು ಇಲ್ಲಿ ಉದಾಹರಣೆ ಆಗ್ತದ ಅಂತ ನೀವು ಹೇಳಬೇಕು. ಅಂದರೆ ಒಂದೇ ಸಾರಿ ಬಳಸುವಂತಹ ಒಂದು ಯೋಜನೆ ಯಾವುದಪ್ಪ ಅಂದರೆ ಅದು ಮುಂಗಡ ಪತ್ರ. ಮುಂಗಡ ಪತ್ರಕ್ಕೆ ನಾವು ಏನು ಪ್ಲ್ಯಾನ್ ಮಾಡ್ತೀವಿ ಅದು ಒಂದೇ ಸಲ ಆಗ್ತದೆ. ವರ್ಷಕ್ಕೊಮ್ಮೆ ಬಜೆಟ್ ಆಗ್ತದೆ, ಒಂದು ಸಲ ಪ್ಲ್ಯಾನ್ ಮಾಡಿ ಅದು ಬಜೆಟ್ ಮುಗಿದ ನಂತರ ಮುಂದಿನ ವರ್ಷ ಮತ್ತೆ ನಾವು ಪುನರ್ ರಚನೆ ಮಾಡಬೇಕಾಗ್ತದೆ, ಮತ್ತೆ ಯೋಜಿಸುವಿಕೆ ಮಾಡಬೇಕಾಗ್ತದೆ. ಸೊ ಏಕ ಬಳಕೆ ಒಂದೇ ಟೈಮ್ ಯೂಸ್ ಮಾಡುವಂಥದ್ದು ಮುಂಗಡ ಪತ್ರ. ಕಮಿಂಗ್ ಟು ಫೋರ್ತ್ ಕ್ವಶನ್, ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪಿಸಿ. ಕಾರ್ಯಗಳ ಆಧಾರದ ಮೇಲೆ ವೆರಿ ಸಿಂಪಲ್, ಯಾವುದು ಕಾರ್ಯಾತ್ಮಕ ಸಂಘಟನೆ. ಕಾರ್ಯ ಅಂದಾಗ ಕಾರ್ಯಾತ್ಮಕ ಬಂದೇ ಬಿಡ್ತದೆ, ಹತ್ರ ಏನಾದ್ರು ತಲೆ ಕೆಡಿಸ್ಕೊಳ್ಳುವಂಥದ್ದು. ವೆರಿ ಸಿಂಪಲ್ ಕ್ವಶನ್. ಕ್ವಶನ್ ನಂಬರ್ 5, ನಿಯಂತ್ರಿಸುವಿಕೆಯಲ್ಲಿ ಪರಿಮಾಣಾತ್ಮಕ ಶಿಸ್ತುಗಳನ್ನು ನಿಗದಿಪಡಿಸುವುದು ಕಷ್ಟ. ಶಿಸ್ತು, ನಿಯಂತ್ರಿಸುವಿಕೆ ಅನ್ನೋದು ಬಂದಾಗ ಕಂಪಲ್ಸರಿ ಏನಿರಬೇಕು, ಶಿಸ್ತು ಇರಬೇಕು. ಶಿಸ್ತುಗಳಿದ್ದಾಗ ಮಾತ್ರ ನಮಗೆ ಹೋಲಿಕೆ ಮಾಡಲಿಕ್ಕೆ, ನೈಜ ಕಾರ್ಯನಿರ್ವಹಣೆಯೊಂದಿಗೆ ಹೋಲಿಕೆ ಮಾಡಿ ಅದನ್ನು ಫಲಿತಾಂಶವನ್ನು ಸರಿಯದನೋ ತಪ್ಪದನೋ ಅಂತೇಳಿ ಪ್ರಕಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆನ್ಸರ್ ಶಿಸ್ತು ಆಗಿರ್ತದೆ. ಓಕೆ, ಕಮಿಂಗ್ ಟು ಬಿಟ್ಟ ಸ್ಥಳ ತುಂಬಿರಿ. ಡ್ಯಾಶ್ ಯು ಕಲಿಕೆ ಮತ್ತು ಬೆಳವಣಿಗೆ ಆಗಿದೆ. ಯಾವುದು ಆನ್ಸರ್ ಆಗ್ತದೆ? ವೆರಿ ಸಿಂಪಲ್, ಇಲ್ಲಿ ಅಭಿವೃದ್ಧಿ ಏನಾಗ್ತದಪ್ಪ ಅಂದರೆ ಕಲಿಕೆ ಮತ್ತು ಬೆಳವಣಿಗೆ ಅಂತ ಕರಿತೀವಿ. 7ನೇದು, ನಿರ್ದೇಶನವು ಡ್ಯಾಶ್ ವಾಗಿ ಚಲಿಸುತ್ತದೆ. ಯಾರು ಯಾರಿಗೆ ನಿರ್ದೇಶನ ಕೊಡ್ತಾರೆ? ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ನಿಮಗೆ ನಿರ್ದೇಶನ ಕೊಡೋರು ಯಾರು? ನಿಮ್ಮ ಅಣ್ಣನೋ ನಿಮ್ಮ ಅಕ್ಕನೋ. ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕಗೆ ನಿರ್ದೇಶನ ಕೊಡೋರು ನಿಮ್ಮ ತಾಯಿ. ನಿಮ್ಮ ತಾಯಿಗೆ ನಿರ್ದೇಶನ ಕೊಡೋರು ನಿಮ್ಮ ತಂದೆ. ನಿಮ್ಮ ತಂದೆಯವರಿಗೆ ನಿರ್ದೇಶನ ಕೊಡೋರು ನಿಮ್ಮ ಅಜ್ಜ. ಸೊ ನಿರ್ದೇಶನ ಕೊಡೋರು ಯಾರು? ಅಜ್ಜ. ಅಜ್ಜದಿಂದ ತಂದೆಗೆ, ತಂದೆಯಿಂದ ಮಕ್ಕಳಿಗೆ. ಇದೇ ರೀತಿ ಏನಾಗ್ತದೆ, ಇದು ಏನಾಗ್ತದೆ, ರಿಪೀಟ್ ಆಗ್ತಾ ಇದೆ. ಎಲ್ಲಿಂದ? ಮೇಲಿಂದ ಕೆಳಗಡೆ ಹೋಗ್ತಾ ಇದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಕೆಳಮುಖ ಅಂತ ಕರಿತೀವಿ. ಇಲ್ಲಿ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ಅದಾವ್ರಿ. ಸೊ ನಿರ್ದೇಶಿಸುವಿಕೆ ಯಾವಾಗಲೂ ಕೆಳಮುಖವಾಗಿ ಚಲಿಸುವಂಥ ಕೆಲಸವನ್ನು ಮಾಡ್ತದೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್ 8ನೇ ಕ್ವಶನ್ ಯಾವುದಪ್ಪ ಅಂದರೆ ಸ್ಥಿರ ಬಂಡವಾಳವು ದೀರ್ಘಾವಧಿ ಹೂಡಿಕೆಯನ್ನು ಡ್ಯಾಶ್ ಪ್ರತಿನಿಧಿಸುತ್ತದೆ. ಇಲ್ಲಿ ಆನ್ಸರ್ ಏನಾಗಿರಬೇಕು? ಸ್ಥಿರ ಆಸ್ತಿ. ಸ್ಥಿರ ಬಂಡವಾಳ, ಆನ್ಸರ್ ಸ್ಥಿರ ಆಸ್ತಿ. ವೆರಿ ಸಿಂಪಲ್. ಅದಾದ ನಂತರ ಕಮಿಂಗ್ ಟು 9ನೇ ಕ್ವಶನ್, ಅಂಚೆ ಆದೇಶದ ಮಾರಾಟವು ಡ್ಯಾಶ್ ವಿತರಣಾ ಮಾರ್ಗ. ಇದು ನೇರ ವಿತರಣಾ ಮಾರ್ಗ ಅಂತ ಕರಿತೀವಿ. ಅದಾದ ನಂತರ 10ನೇದು, ಡ್ಯಾಶ್ ಗುರುತು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಪ್ರಮಾಣೀಕರಣಕ್ಕಾಗಿ ಉಪಯೋಗಿಸಲಾಗುತ್ತದೆ. ಪ್ರಮಾಣೀಕರಣಕ್ಕಾಗಿ ಉಪಯೋಗಿಸಲಾಗುವಂತಹ ಒಂದು ಚಿಹ್ನೆ, ಒಂದು ಗುರುತು ಯಾವುದು ಅಂದರೆ ಅದಕ್ಕೆ ನಾವು ISI ಅಂತ ಕರಿತೀವಿ. ಯಾವುದು? ISI ಅಂತ ಕರಿತೀವಿ. ಓಕೆ, ಇಲ್ಲಿದೆ ನೋಡ್ರಿ, ISI ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್. ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಪ್ರಮಾಣೀಕರಣ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡುವಂಥದ್ದು. ಇದು ಒಂದು ಸಂಸ್ಥೆ ಆಗಿರ್ತದೆ. ಓಕೆ, ಅದಾದ ನಂತರ ಕಮಿಂಗ್ ಟು ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಕ್ವಶನ್ ನಂಬರ್ 11, ಯೋಜನೆ ಎ. ಯೋಜನೆ ಏನಪ್ಪ ಅಂದರೆ, ಯೋಜನೆ ಅಂದರೆ ಏನು? ಯಾವ್ದು ಮ್ಯಾಚ್ ಆಗ್ತದೆ ನೋಡ್ರಿ. ಇಲ್ಲಿ ಅಗತ್ಯತೆಗಳನ್ನು ವರ್ಗ ಶ್ರೇಣಿ ಆಧಾರದಲ್ಲಿನೂ, ಚಾಲ್ತಿ ಹೊಣೆಗಾರಿಕೆಗಿಂತನೂ ನಿರ್ವಹಣೆಯ ಕಾರ್ಯ. ಎಸ್, ಯೋಜನೆ ನಿರ್ವಹಣೆಯ ಕಾರ್ಯವಾಗಿರ್ತದೆ. ಅದಾದ ನಂತರ ಏಕರೂಪ ಆಜ್ಞೆ. ಏಕರೂಪ ಆಜ್ಞೆಯಲ್ಲಿ ಬರಬೇಕು. ಹಾಗೇನು ಇದು ಕೂಡ ಮೂರದಲ್ಲ, ಗ್ರಾಹಕ ತೃಪ್ತಿನೂ ಅಲ್ಲ. ಮೇಲಿನವರು ಮತ್ತು ಕೆಳಗಿನವರು ಅಂದರೆ ಯಾರಿಗೆ ಆಜ್ಞೆ ಕೊಡ್ತಾರೋ ಮೇಲಿನವರು ಕೆಳಗಿನವರಿಗೆ ಆಜ್ಞೆ ಕೊಡುವಂಥದ್ದು. ಮಾಸ್ಲೋ, AH ಮಾಸ್ಲೋ, ಅಬ್ರಹಾಂ ಮಾಸ್ಲೋ ಅವರು ಕೊಟ್ಟಿರೋದು ಅಗತ್ಯತೆಗಳನ್ನು ವರ್ಗ ಶ್ರೇಣಿ ಆಧಾರದ ಮೇಲೆ ವರ್ಗೀಕರಿಸುವಂಥದ್ದು ಪ್ರೇರೇಪಣೆಯ ಸಿದ್ಧಾಂತ ಆಗಿರ್ತದೆ. 4ನೇದು, ದುಡಿಯುವ ಬಂಡವಾಳ. ಇಲ್ಲಿ ಯಾವುದಕ್ಕೆ ನಾವು ದುಡಿಯುವ ಬಂಡವಾಳ ಅಂತ ಕರಿತೀವಿ ಅಂದರೆ ಚಾಲ್ತಿ ಹೊಣೆಗಾರಿಕೆಗಿಂತ ಚಾಲ್ತಿ ಆಸ್ತಿ ಹೆಚ್ಚಾದಾಗ ಅದಕ್ಕೆ ನಾವು ದುಡಿಯುವ ಬಂಡವಾಳ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಯುವರ್ ಕರೆಂಟ್ ಲಯಬಿಲಿಟೀಸ್ ಆರ್ ಲೆಸ್ ದೆನ್ ಯುವರ್ ಕರೆಂಟ್ ಅಸೆಟ್ಸ್. ಸಾರಿ, ಕರೆಂಟ್ ಅಸೆಟ್ಸ್ ಆರ್ ಮೋರ್. ಅರ್ಥ ಆಯ್ತಾ? ಚಾಲ್ತಿ ಹೊಣೆಗಾರಿಕೆಗಿಂತ ಚಾಲ್ತಿ ಆಸ್ತಿಗಳು, ಕರೆಂಟ್ ಅಸೆಟ್ಸ್ ಹೆಚ್ಚಿರಬೇಕು, ಕರೆಂಟ್ ಲಯಬಿಲಿಟೀಸ್ ಕಡಿಮೆ ಇರಬೇಕು. ಅಂದಾಗ ಅದಕ್ಕೆ ದುಡಿಯುವ ಬಂಡವಾಳ ಅಂತ ಕರಿತೀವಿ. ಅದಾದ ನಂತರ ಈ ಮಾರಾಟ ಪ್ರಕ್ರಿಯೆ. ಮಾರಾಟ ಪ್ರಕ್ರಿಯೆ ಅನ್ನೋದು ಸರಕಲ್ಲ, ಗ್ರಾಹಕ ತೃಪ್ತಿ ಆಗಿರ್ತದೆ. ಸರಕು ಸೇವೆಗಳ ವಿನಿಮಯ ಅಂತ ಒಂದು ಪಾಯಿಂಟ್ ಅದ. ಇದು ಯಾವುದಕ್ಕೂ ಕೂಡ ಮ್ಯಾಚ್ ಆಗದೇ ಇರುವಂತಹ ಪಾಯಿಂಟ್. ಸರಕುಗಳ ಸೇವೆಗಳ ವಿನಿಮಯ ಅಂದರೆ ಅದು ಮಾರಾಟ ಆಗ್ತದೆ ರೀ. ಮಾರಾಟಕ್ಕೆ ನಾವು ಸರಕು ಸೇವೆಗಳ ವಿನಿಮಯ ಅಂತ ಕರಿತೀವಿ. ಇಲ್ಲಿ ಕೇಳ್ತಾ ಇರೋದೇನು? ಮಾರಾಟ ಪ್ರಕ್ರಿಯೆ. ಸೊ ಮಾರಾಟ ಪ್ರಕ್ರಿಯೆ ಅಂದಾಗ ಮಾರಾಟ ಪ್ರಕ್ರಿಯೆಯ ಮೂಲ ಉದ್ದೇಶ ಗ್ರಾಹಕನ ತೃಪ್ತಿ. ಹಳೆ ಕಾಲದಾಗ ಲಾಭ ಗಳಿಸುವುದಿತ್ತು, ಬಟ್ ಈಗಿನ ಆಧುನಿಕ ಪ್ರಪಂಚದಲ್ಲಿ ಗ್ರಾಹಕನ ತೃಪ್ತಿ ಆಗಿರ್ತದೆ. ಸೊ ಒಂದು ಅಂಕಗಳ ಪ್ರಶ್ನೆಗೆ ಬಂದಾಗ, ಒಂದು ವಾಕ್ಯದ ಪ್ರಶ್ನೆ ಬಂದಾಗ, ವ್ಯವಹಾರ ಪರಿಸರ ಎಂದರೇನು? ಬಾಹ್ಯ ಶಕ್ತಿಗಳ ಸಮಷ್ಟಿ. ವೆರಿ ಸಿಂಪಲ್.
ನಿರ್ವಹಣೆ ಯಾವ ಕಾರ್ಯವು ನಿರ್ಧಾರ ಕೈಗೊಳ್ಳುವಿಕೆಯನ್ನು ಒಳಗೊಂಡಿದೆ? ನಿರ್ಧಾರ ಕೈಗೊಳ್ಳುತ್ತೀರಿ. ಯೋಜಿಸುವಿಕೆಯಲ್ಲಿ ನಿರ್ಧಾರ ಮಾಡ್ತೀರಿ? ಇಲ್ಲ. ಸಂಘಟಿಸುವಿಕೆಯಲ್ಲಿ ಮಾಡ್ತೀವಿ? ಎಸ್. ಸಂಘಟಿಸುವಿಕೆಯಲ್ಲಿ ಏನಾಗ್ತದೆ? ಕಾರ್ಯಗಳನ್ನು ಗುರುತಿಸುತ್ತೀವಿ. ಸಿಬ್ಬಂದಿ ನಿರ್ವಹಣೆಯಲ್ಲಿ ಸಿಬ್ಬಂದಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ನಿರ್ದೇಶಿಸುವಿಕೆಯಲ್ಲಿ ಅವರಿಗೆ ಪ್ರೇರೇಪಣೆ ನೀಡ್ತೀವಿ. ನಿಯಂತ್ರಿಸುವಿಕೆಯಲ್ಲಿ ನಾವು ಮಾಪನ ಮಾಡ್ತೀವಿ ಫಲಿತಾಂಶಗಳು. ಸೊ ಇಲ್ಲಿ ನಿರ್ಧಾರ ಎಲ್ಲಿ ಬರ್ತದಪ್ಪ ಅಂದರೆ ಸಂಘಟಿಸುವಿಕೆಯಲ್ಲಿ ಬರ್ತದೆ. ಅದಾದ 14 ಸಂಘಟನೆಯೊಂದು ಕೇಂದ್ರೀಕೃತವಾಗಿದೆ ಎಂದು ಯಾವಾಗ ಹೇಳಲಾಗುತ್ತದೆ? ಸಂಘಟನೆ ಯಾವಾಗ ಕೇಂದ್ರೀಕೃತವಾಗಿರ್ತದೆ ಅಂತ ಕರಿತಾ ಇದ್ದಾರೆ ಅವರು. ಸಂಘಟನೆ ಯಾವಾಗ ಕೇಂದ್ರೀಕೃತವಾಗಿರ್ತದೆ? ಯಾವಾಗ ಅವರು ಕೇಂದ್ರೀಕರಣದ ತತ್ವವನ್ನು ಅಳವಡಿಸಿಕೊಂಡಿರ್ತಾರೋ, ಯಾವಾಗ ಅಧಿಕಾರ ಕೇವಲ ಒಬ್ಬನ ಅಧಿಕಾರನ ಹತ್ರ ಇರ್ತದೆ, ಅಥವಾ ಒಂದು ಸಂಘಟನೆಯು ಕೇಂದ್ರೀಕೃತ ಯಾವಾಗ ಅನಿಸ್ಕೊಳ್ತದಪ್ಪ ಅಂದರೆ ಯಾವಾಗ ನಿರ್ಧಾರ ತೆಗೆದುಕೊಳ್ಳುವಂತಹ ಹಕ್ಕು, ನಿರ್ಣಯ ತೆಗೆದುಕೊಳ್ಳುವಂತಹ ಜವಾಬ್ದಾರಿ ಕೇವಲ ಒಬ್ಬ ವ್ಯಕ್ತಿ ಹತ್ರ ಇರ್ತದೆ, ಆವಾಗ ನಾವು ಕೇಂದ್ರೀಕೃತ ಅಂತ ಕರಿತೀವಿ. ನಿಯಂತ್ರಿಸುವಿಕೆ ಅರ್ಥವನ್ನು ನೀಡಿ ಅಂತದ. ಪ್ರಚಾರ ಎಂದರೆ ಏನು ಅಂತದ. ಸೊ ಈ ರೀತಿ ಕ್ವಶನ್ಸ್ ಕೂಡ ಬರ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇವು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬರುವಂತಹ 5 ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ತಾವ್ರಿ. ಇನ್ನು ಲಾಸ್ಟ್ ಒಂದು ಕ್ವಶನ್ ಪೇಪರ್ಗೆ ಬರ್ತೀನಿ ನಾನು. ಅದು ಯಾವುದಪ್ಪ ಅಂದರೆ 2023 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನೋಡುವಂಥ ಕೆಲಸವನ್ನು ಮಾಡುವ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗದ. ಸೊ ಆ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ನಾನು ಕನ್ನಡದಾಗ ಅಲ್ಲೇ ಟ್ರಾನ್ಸ್ಲೇಟ್ ಮಾಡ್ತೀನಿ. ಸೊ ನೋಡುವಂಥ ಪ್ರಯತ್ನವನ್ನು ಮಾಡಿರಿ. ದ ಫಾಲೋವಿಂಗ್ ಈಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಯಾವುದು ನಿರ್ವಹಣೆ ಉದ್ದೇಶವಲ್ಲ? ವೆರಿ ಸಿಂಪಲ್. ಲಾಭ, ಅಸ್ತಿತ್ವ, ಬೆಳವಣಿಗೆ ಅಂಥದ್ದು ಸೇಮ್ ಕ್ವಶನ್ ಅದ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ತತ್ವಗಳನ್ನು ಪ್ರಯೋಗಶಾಲೆಯಲ್ಲಿ ಯಾವ ರೀತಿ ರಚನೆ ಮಾಡ್ತೀರಿ? ವ್ಯವಸ್ಥಾಪಕರ ಅನುಭವಗಳಿಂದ ನೋಡ್ರಿ, ಸೇಮ್ ರಿಪೀಟ್ ಆಗಿದೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಫೀಚರ್ ಆಫ್ ಪ್ಲಾನಿಂಗ್? ಯಾವುದು ಯೋಜಿಸುವಿಕೆಯ ಲಕ್ಷಣವಲ್ಲ? ಇದು ಕೂಡ ರಿಪೀಟ್ ಆಗ್ತಾ ಇದೆ. ಕಾರ್ಯಗಳ ಗುರುತಿಸುವಿಕೆ ಮತ್ತು ಶ್ರಮ ವಿಭಜನೆ ಇದು ಯೋಜಿಸುವಿಕೆ ಲಕ್ಷಣವಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅನ್ ಎಲಿಮೆಂಟ್ ಆಫ್ ಡೆಲಿಗೇಷನ್? ಯಾವುದು ಪ್ರತಿನಿಯೋಜನೆಯ ಮೂಲಾಂಶವಲ್ಲ? 100% ಇದು ಕೂಡ ರಿಪೀಟ್ ಆಯಿತು. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್? ಇದನ್ನು ಸಿಲೆಬಸ್ಸಿಂದ ಡಿಲೀಟ್ ಮಾಡಿದ್ದಾರೆ ಅವರು. ಸೊ ಇದು ಓದುವಂಥ ಅವಶ್ಯಕತೆ ಇಲ್ಲ. ಡ್ಯಾಶ್ ಇಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್? ಡ್ಯಾಶ್ ನಿರ್ವಹಣೆಯ ಸಾರವಾಗಿದೆ. ಸಮನ್ವಯ ಇದು ಕೂಡ ನೋಡಿದ್ದೀವಿ. ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ ಇನ್ ನ್ಯೂಮರಿಕಲ್ ಟರ್ಮ್ಸ್? ಅಂಕಿ ಅಂಶಗಳ ಮೂಲಕ ನಿರ್ಧರಿಸಿದ ಒಂದು ವಾಕ್ಯ ಯಾವುದಪ್ಪ ಅಂದರೆ ಮುಂಗಡ ಪತ್ರ. ಇದು ಕೂಡ ನೋಡಿದ್ದೀವಿ. 8ನೇದು ಶಿಫ್ಟಿಂಗ್ ಆಫ್ ಟ್ರೈನೀಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್? ಒಬ್ಬ ವ್ಯಕ್ತಿಯನ್ನು, ಒಬ್ಬ ತರಬೇತುದಾರರನ್ನು, ತರಬೇತಿ ಪಡೆಯುವಂಥ ವ್ಯಕ್ತಿಯನ್ನು ಒಂದರಿಂದ ಮತ್ತೊಂದು ಸ್ಥಾನಕ್ಕೆ ಪಲ್ಲಟಗೊಳಿಸಿದಾಗ ಅದಕ್ಕೆ ನಾವು ಕಾರ್ಯ ಆವರ್ತನ ಅಂತ ಕರಿತೀವಿ. ಇದೂ ಕೂಡ ನೋಡಿದ್ದೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ಇನ್ವೆಸ್ಟೆಡ್ ಇನ್? ಸ್ಥಿರ ಹೂಡಿಕೆಯಲ್ಲಿ ಮಾಡ್ತೀವಿ, ಸ್ಥಿರ ಆಸ್ತಿಗಳಲ್ಲಿ ಮಾಡ್ತೀವಿ. ಇದೂ ಕೂಡ ನೋಡಿದ್ದೀವಿ. ಕ್ಯಾಪಿಟಲ್ ಮಾರ್ಕೆಟ್ ಇದು ಸಿಲೆಬಸ್ಸಿಂದ ಇಲ್ಲ. ಸೊ ಡೋಂಟ್ ವರಿ. ಸಿ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್. ನಾವು ಈಗ ಏನು 5 ಮಾಡೋ ಕ್ವಶನ್ ನೋಡಿವಿ 100% 10ರಿಂದ 5 ನೋಡ್ರಿ ಎಲ್ಲ ಇದು. ಸೊ ಈ 6 ಅಥವಾ 5 ಕ್ವಶನ್ ಪೇಪರ್ಸ್ ಏನು ವಿಡಿಯೋ ಅದ, ಪಾರ್ಟ್ 1 ಪಾರ್ಟ್ 2 ಇಷ್ಟು ಹೋದ್ರಿ 100% ನೋಡ್ರಿ ಇತ್ರೊಳಗಿಂದನೇ ಬರಬೇಕು. ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಇತ್ರೊಳಗಿಂದನೇ ಬರ್ತದೆ. ಕಂಪಲ್ಸರಿ ಅದನ್ನು ಓದ್ಬಿಡ್ರಿ. ಅದಾದ ನಂತರ ಮ್ಯಾಚ್ ದಿ ಫಾಲೋವಿಂಗ್, ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ, ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವುದು ಅದು ಕೂಡ ಅದ. ಪ್ರಿಲಿಮಿನರಿ ಸ್ಕ್ರೀನಿಂಗ್ ಪೂರ್ವಭಾವಿ ಪರಿಶೀಲನೆ ಏನು ಮಾಡ್ತೀವಿ? ಆಯ್ಕೆಯ ಹಂತಗಳಲ್ಲಿ. ಇದು ಕೂಡ ನೋಡಿದ್ದೀವಿ ಒಂದು ಕ್ವಶನ್ ಪೇಪರ್ನಲ್ಲಿ. ಲಿಯಾಜಿಸ್ ಫೇರ್ ಅಂದರೆ ಮುಕ್ತ ನೀತಿ ಅಂತ ಕರಿತೀವಿ. ಮುಕ್ತ ನೀತಿಯಲ್ಲಿ ಬರ್ತದೆ, ನಾಯಕತ್ವದ ಶೈಲಿಯಲ್ಲಿ ಬರ್ತದೆ. ಇದು ಕೂಡ ರಿಪೀಟ್ ಆಗಿದೆ. ಮಾಡರ್ನ್ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್ ಸಿಲೆಬಸ್ ಇಲ್ಲ, ತೆಗೆದುಬಿಡ್ರಿ. ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಇದು ಕೂಡ ಸಿಲೆಬಸ್ನಲ್ಲಿ ಇಲ್ಲ. ಅದಾದ ನಂತರ ಪೀಸ್ ವೇಜ್ ಸಿಸ್ಟಮ್ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಕೊಟ್ಟವರು ಯಾರು? 12ನೇ ಕ್ವಶನ್ FW ಟೇಲರ್. ಇದು ಕೂಡ ನೋಡಿದ್ದೀವಿ ನಾವು ಆಲ್ರೆಡಿ ಮಾಡೋ ಕ್ವಶನ್ ಪೇಪರಲ್ಲಿ. ಎನಿ ಒನ್ ಫೀಚರ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರದ ಯಾವುದಾದ್ರೂ ಒಂದು ಲಕ್ಷಣ? ಇದು ಕೂಡ ನೋಡಿದ್ವಿ. ಬಾಹ್ಯ ಶಕ್ತಿಗಳ ಸಮಷ್ಟಿ. ಎನಿ ಒನ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆ ಯಾವುದಾದರೂ ಒಂದು ಮೂಲಾಂಶ? ನೋಡ್ರಿ ಅಗೇನ್ ಪದೇ ಕ್ವಶನ್ಸ್ ಅವೇ ರಿಪೀಟ್ ಆಗ್ತಾ ಇವೆ. ನಿರ್ದೇಶನದ ಮೂಲಾಂಶ ಯಾವ್ಯಾವು? ಪ್ರೇರೇಪಣೆ, ಸಂವಹನ, ನಾಯಕತ್ವ, ಮೇಲ್ವಿಚಾರಣೆ. ಯಾವುದಾದ್ರು ಒಂದನ್ನು ಬರೀರಿ. ವಾಟ್ ಈಸ್ ಬ್ರ್ಯಾಂಡ್? ಮುದ್ರೆ ಎಂದರೇನು? ಇದು ಕೂಡ ಸಿಂಪಲ್ ಕ್ವಶನ್, ಇದನ್ನ ಮಾಡ್ರಿ. ಇದು ಕೂಡ ರಿಪೀಟ್ ಆಗಿತ್ತು. ಆಮೇಲೆ ಮಾನಿಟರ್ ಲಿಮಿಟ್ ಆಫ್ ಕ್ಲೇಮ್ ಇನ್ ಸ್ಟೇಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್. ರಾಜ್ಯ ಗ್ರಾಹಕ ಸಂರಕ್ಷಣಾ ಆಯೋಗದಲ್ಲಿ ನೀವು ಮೊತ್ತ ಎಷ್ಟನ್ನು ಹಕ್ಕು ಕೇಳಿಕೆ ಆಗಿರ್ತದೆ? ರಾಜ್ಯ ಆಯೋಗದಲ್ಲಿ 20 ಲಕ್ಷದಿಂದ 1 ಕೋಟಿ, ಜಿಲ್ಲಾ ಆಯೋಗದಲ್ಲಿ 20 ಲಕ್ಷಕ್ಕಿಂತ ಕಡಿಮೆ. ಅದಾದ ನಂತರ ರಾಷ್ಟ್ರೀಯ ಆಯೋಗದಲ್ಲಿ 1 ಕೋಟಿಗಿಂತ ಹೆಚ್ಚು. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು? 1986. ಸಿ ಒಂದು ಕ್ವಶನ್ ಪೇಪರ್ ಮಾಡಲ್ ಆಗಿ ಇಟ್ಕೊಂಡು 5 ಮಾಡಲ್ ಕ್ವಶನ್ ಪೇಪರ್ ಏನು ಮಾಡಿದ್ದೀವಿ? 100% ಪ್ರತಿಯೊಂದು ಕ್ವಶನ್ ಹತ್ರಗಿಂದನ ಅದ ರೀ. ಸೊ ಈ ಮಾಡಲ್ ಕ್ವಶನ್ ಪೇಪರ್ದಾಗ ಏನು ಮ್ಯಾಚ್ ದಿ ಫಾಲೋವಿಂಗ್ ಫಿಲ್ ಇನ್ ದ ಬ್ಲಾಂಕ್ಸ್ ಅದಾವಲ್ಲ, ಇವುಗಳನ್ನು ಪರ್ಫೆಕ್ಟ್ ಮಾಡಿಬಿಟ್ರೆ ನೀವು ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಲಿಕ್ಕೆ ಸಾಧ್ಯ ಅವಕಾಶನೇ ಇಲ್ಲ. ಮುಗಿತು, ಸೈಟ್ ಮಾಡ್ರೆ ಸಾಕ್ರಿ.
ಸೊ 1 ಮಾರ್ಕ್ಸ್ ನೋಡ್ಕೊಂಡ್ವಿ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಪಾರ್ಟ್ 1 ಪಾರ್ಟ್ 2ನಲ್ಲಿ, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ, 8 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡೂ ಕೊಟ್ಟಿದ್ದೀನಿ. ಸೊ ಎಲ್ಲವನ್ನೂ ಕೂಡ ನಾವು ಕವರ್ ಮಾಡಾಯಿತು, ಎಲ್ಲ ಸೆಕ್ಷನ್ಸ್ಗಳನ್ನು ಕವರ್ ಮಾಡಿದ್ದೀವಿ. ಯಾವ ರೀತಿ 80 ಆಗಂಗಿಲ್ಲ ಅಂತ ನಾವು ನೋಡಿಬಿಡ್ತೀವಿ ರೀ. 80 ಆಗಲೇಬೇಕು ಇಷ್ಟೆಲ್ಲ ಮಾಡಿದ್ರೆ, 100% ಆಗ್ತದೆ. ಸೊ ಐ ಎಂಡ್ ಮೈ ವಿಡಿಯೋ ಸೆಷನ್. ಅದೇ ರೀತಿ ನಾವು ಅಕೌಂಟೆನ್ಸಿನಲ್ಲಿ ಕೂಡ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ, ಅಲ್ಲಿ ಕೂಡ 2 ಮಾರ್ಕ್ಸ್ ಆಮೇಲೆ 1 ಮಾರ್ಕ್ ಕವರ್ ಮಾಡಿದ್ದೀವಿ. ಅಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಈ ರೀತಿ ನಾನು ತೊಗೊಂಡ್ಬರ್ತೀನಿ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋ ಸೆಷನ್ಸ್ಗಳಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ವಿತ್ ಅಸ್.